ಇನ್ನು ಇವತ್ತಿನಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗುತ್ತೆ. ಬೆಳಗ್ಗೆ 11 ಗಂಟೆಗೆ ಮುಂಗಾರು ಅಧಿವೇಶನ. ಈಗಾಗಲೇ ದೋಸ್ತಿಗಳು ಸಜ್ಜಾಗಿವೆ. ಸರ್ಕಾರವನ್ನು ಯಾವ ರೀತಿ ಕಟ್ಟಿ ಹಾಕಬೇಕು ಅಂತ ಪ್ಲಾನ್ ಮಾಡ್ಕೊಂಡಿವೆ. ಹಲವಾರು ಸಂಗತಿಗಳಿವೆ ಅವರ ಎದುರುಗಡೆಗೆ. ನೋಡಿ ಯಾವ ರೀತಿ ಸಜ್ಜಾಗಿದೆ. ವಿಧಾನಸೌಧ ನಾವು ತೋರಿಸ್ತಾ ಇದ್ದೀವಿ. ಆ ಪ್ರವೇಶ ದ್ವಾರ ನೋಡಿ, ಹೂವಿನಿಂದ ಅಲಂಕಾರ ಮಾಡಿದ್ದಾರೆ. ಬಹಳಷ್ಟು ವಿಚಾರಗಳಿವೆ. ಆ ವಿಚಾರಗಳನ್ನು ಎತ್ಕೊಂಡು ಕಟ್ಟಿ ಹಾಕಬೇಕು ಅಂತ ಇವರು ಪ್ರಯತ್ನ ಪಡ್ತಾ ಇದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಕಚೇರಿಯಲ್ಲಿ ಮೀಟಿಂಗ್ ನಡೀತಾ ಇದೆ. ಯಾವ್ಯಾವ ವಿಷಯಗಳನ್ನು ಪ್ರಸ್ತಾಪಿಸಬೇಕು ಸದನದಲ್ಲಿ, ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಇವತ್ತು ಹೇಗಾದರೂ ಮಾಡಿ ಈ ವಿಪಕ್ಷಗಳು ಎಲ್ಲ ರೀತಿಯಲ್ಲೂ ಸಜ್ಜಾಗಿವೆ. ಆಡಳಿತ ಪಕ್ಷವನ್ನು ಒಂದಲ್ಲ ಎರಡಲ್ಲ 10 ಸಂಗತಿಗಳನ್ನು ಇಟ್ಟು ಕಟ್ಟಿ ಹಾಕಬೇಕು ಅನ್ನುವಂಥ ಕಾರಣದಿಂದ, ಹೀಗಾಗಿ ಸರ್ಕಾರವು ಕೂಡ ತನ್ನದೇ ಆದಂಥ ಪ್ಲಾನ್ ಮಾಡ್ಕೊಂಡಿದೆ. ಒಟ್ಟಾರೆಯಾಗಿ ಈಗಾಗಲೇ ಮೀಟಿಂಗ್ ಕೂಡ ಶುರುವಾಗಿದೆ ಅಂತ ಛಲವಾದಿ ನಾರಾಯಣಸ್ವಾಮಿ ಅವರ ಕಚೇರಿನಲ್ಲಿ. ಅಂದರೆ ಯಾವ್ಯಾವ ವಿಷಯಗಳನ್ನು ಪ್ರಸ್ತಾವಿಸಬೇಕು ಅಂತ ಏನು ನಡೀತಾ ಇದೆ? ರಂಗನಾಥ್, ಬಹುಶಃ ಛಲವಾದಿ ನಾರಾಯಣಸ್ವಾಮಿ ಅವರ ಕಚೇರಿಯಲ್ಲಿ ನಡೀತಾ ಇರುವಂಥ ಸಭೆ ಒಂದು ಯಾವ ವಿಚಾರಗಳನ್ನು ಸರ್ಕಾರದ ವಿರುದ್ಧ ಪ್ರಯೋಗ ಮಾಡಬೇಕು ಅನ್ನುವಂಥದ್ದು ಒಂದು ವಿಚಾರ. ಮತ್ತೊಂದು ಕಡೆಗೆ ಈಗ ಸಭಾಪತಿ ಚುನಾವಣೆ ಕೂಡ ಇದೆ. ಇವತ್ತು ನಾಮಿನೇಷನ್ ಹಾಕಬೇಕಾಗಿದೆ. 11 ಗಂಟೆ ಒಳಗಡೆ ಸಭಾಪತಿ ಚುನಾವಣೆಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಬೇಕು. ಒಂದು ವೇಳೆ BJP ಕೂಡ ಈ ಒಂದು ಸಭಾಪತಿ ಚುನಾವಣೆಯಲ್ಲಿ ಭಾಗವಹಿಸಿದ್ದೇ ಆದರೆ, BJP ಕೂಡ ಅಭ್ಯರ್ಥಿಯನ್ನು ಹಾಕಿದ್ದೇ ಆದರೆ, ಆಗ ನಾಳೆ ಚುನಾವಣೆ ಆಗುತ್ತೆ. ಚುನಾವಣೆ ನಾಳೆ ನಿಗದಿ ಆಗಿದೆ. ಸಹಜವಾಗಿ ಏನಾಗುತ್ತೆ, ಸಭಾಪತಿನ ಅವಿರೋಧವಾಗಿ ಆಯ್ಕೆ ಮಾಡ್ತಾರೆ. ತುಂಬ ರೇರೆಸ್ಟ್ ಕೇಸ್ನಲ್ಲಿ ಸಭಾಪತಿಗಳನ್ನು ಆ ಥರ ಚುನಾವಣೆಯಲ್ಲಿ ಹೋಗಲಾಗುತ್ತೆ. ಈಗ BJP ನಾಯಕರು ಸಭಾಪತಿಯವರನ್ನು ಕಾಂಗ್ರೆಸ್ ನಾಯಕರು ಇಳಿಸಿದಂಥ ರೀತಿಯನ್ನು ನೋಡಿ ಅದನ್ನು ಕೌಂಟ್ರಾಗಿ ಒಂದು ಸಾಂಕೇತಿಕವಾಗಿ ಹೋರಾಟವನ್ನು ಮಾಡಬೇಕು ಅನ್ನುವಂಥ ಒಂದು ಚಿಂತನಾ ಮಂಥನ ನಡೀತಾ ಇದೆ. ಹೀಗಾಗಿ ಒಂದು ವೇಳೆ BJP ಕಡೆಯಿಂದ, BJP ಬಳಿ ಸಂಖ್ಯೆ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕಾಂಗ್ರೆಸ್ಗೆ ಬಲಾಬಲದ ಕಂಪೇರ್ ಮಾಡಿದ್ರೆ ಕಾಂಗ್ರೆಸ್ ಬಳಿ ಹೆಚ್ಚಿನ ಸದಸ್ಯರಿದ್ದಾರೆ. ಆದರೆ BJP ಬಳಿ ಇಲ್ಲ. ಆದರೆ ಪೈಪೋಟಿ ನೀಡುವಂಥ ಸಂದರ್ಭದಲ್ಲಿ, ಜೊತೆಗೆ ಆಡಳಿತ ಪಕ್ಷಕ್ಕೆ ಒಂದು ಸಣ್ಣ ಮಟ್ಟಿನ ಟೆನ್ಷನ್ ಕೊಡೋ ನಿಟ್ಟಿನಲ್ಲಿ ಹೊಸದೊಂದು ಅಭ್ಯರ್ಥಿ ಆದರೆ ಸಹಜವಾಗಿ ಒಂದು ಪೈಪೋಟಿ ಬೀಳುತ್ತೆ. ಜೊತೆಗೆ ಬರುವಂಥ ಸಂದರ್ಭದಲ್ಲಿ ಶಾಸಕರು ಅಥವಾ ಸದಸ್ಯರು ಬರುವಂಥ ಸಂದರ್ಭದಲ್ಲಿ ವಿಳಂಬವಾದರೆ, ಕೆಲವರು ಗೈರು ಹಾಜರಿ ಆದರೆ ಆಗ ಪರಿಣಾಮ ಬೀರುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಮತ್ತು ವಿಪಕ್ಷ ಮತ್ತು ಆಡಳಿತ ಪಕ್ಷದ ನಡುವೆ ಹಬ್ಬ ಅಂದರೆ 3 ರಿಂದ 4 ಸಂಖ್ಯೆ ಮಾತ್ರ ವ್ಯತ್ಯಾಸ ಆಗುವಂಥದ್ದು, ಅಂದರೆ ಮತದಾನಕ್ಕೆ ಬಂದಂಥ ಸಂದರ್ಭದಲ್ಲಿ. ಹೀಗಾಗಿ ಎಲ್ಲ ಲೆಕ್ಕಾಚಾರಗಳನ್ನು BJP ನಾಯಕರು ಹಾಕ್ತಾ ಇದ್ದಾರೆ. ಒಂದು ವೇಳೆ ಸಭಾಪತಿಗೆ BJP ನಾಯಕರು ಕೂಡ ಸಭಾಪತಿ ಕಣಕ್ಕೆ ಇಳಿಸಿದ್ರೆ ಆಗ ಸಹಜವಾಗಿ ಒಂದು ಪೈಪೋಟಿ ಆಗುತ್ತೆ, ಚುನಾವಣೆ ಆಗುತ್ತೆ. ಈ ದೃಷ್ಟಿಯಿಂದ ಅಂದರೆ ಆರಂಭದಿಂದಲೇ ಒಂದು ಟಕ್ಕರ್ ಕೊಡುವಂಥ ಪ್ರಯತ್ನವನ್ನು BJP ನಾಯಕರು ಕೂಡ ಮಾಡ್ತಿದ್ದಾರೆ. ಸದನದಲ್ಲಿ ವಿಷಯ ಪ್ರಸ್ತಾಪ ಮಾಡೋದು ಒಂದು, ನಾಗೇಂದ್ರ ವಿಷಯ ಇದೆ, ಬರ ವಿಚಾರ ಇದೆ, ಬಿಡದಿ ವಿಚಾರ ಇದೆ, KPSC ವಿಚಾರ ಇದೆ, ಇದೆಲ್ಲವೂ ಕೂಡ ಇದೆ. ಅದಕ್ಕಿಂತ ಮೊದಲು ಸಭಾಪತಿ ಚುನಾವಣೆಯ ಮೂಲಕವೇ ಇವರಿಗೆ ಟಕ್ಕರ್ ಕೊಡೋದಕ್ಕೆ BJP ನಾಯಕರು ಚಿಂತನಾ ಮಂಥನವನ್ನು ಮಾಡ್ತಿದ್ದಾರೆ. ಆದರೆ ಅದರೆಷ್ಟು ಮಟ್ಟಿಗೆ ಸಾಕಾರವಾಗುತ್ತೆ ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.